ನಿಮ್ಮಮ್ಮ ಹಾಸ್ಪಿಟಲ್ಗೆ ಹೋಯ್ತಾ? ಹೊಸದು ಏನೋ ಅಂತಾರೆ ಅಲ್ವಾ? ಕೊಡಿಯೋಣ, ದುಡ್ಡು ಬಿಟ್ಟು ಕೊಡ್ತಾರಣ್ಣ. ನಾವು ವ್ಯಾಪಾರ ಮಾಡ್ತಿರೋದಣ್ಣ, ದುಡ್ಡು ಕೊಡಿಯೋಣ, ಚೌಕಾಸಿ ಬರೋಣ, 100 ರೂಪಾಯಿ ಅಣ್ಣ. ಅಮ್ಮ ಕೈ ತೋರಿಸಿ. ನಿಮ್ಗೆ ಅಮೆರಿಕ ಡಾಕ್ಟರ್ ಯಾರು ನಿಮ್ಮ ಮಾಮ ಜೊತೆ ಬಾ, ನಾ ಚೇತಕಕ್ಕೆ ಹೋಯ್ತು ಈಗ. ಆಯ್ತು ಹೋದ್ಯಾ? ಸರಿ ಮಂಜ ನಾಳೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬೇಕಾ? ಮಂಜು ಮಾಮ ಹೇಳ್ತು. ಹೋದ್ರು ತಾನೆ ಕೊಟ್ಟಾರೆ. ಸ್ನಾನ ಮಾಡಿಸ್ಕೋದೇನೋ ಇದೆಲ್ಲ ಹಾಕ್ತಿದ್ದೆ, ನಾವು ಹಾಕ್ತಿರ್ಲಿಲ್ವಲ್ಲ. ಇನ್ನ ಮುಂದೆ ಊರಿಗೆ ಹೋಗೋಣ. ಪೇಸ್ಟ್. ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನನ್ನ ಉಳಿದಂಥ ವಿಡಿಯೋಗಳನ್ನು ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತು ಶನಿವಾರ ಮತ್ತು ಭಾನುವಾರದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಈಗ ಆಷಾಢ ತಿಂಗಳು ನಿಮಗೆ ಗೊತ್ತಿರ್ಬೋದು, ನಮ್ಮ ಕಡೆ ಅಂದರೆ ಮಂಡ್ಯ ಸೈಡಲ್ಲಿ ಹೆಣ್ಮಕ್ಳುಗಳು ಮದುವೆಯಾಗಿ ಎಷ್ಟು ವರ್ಷ ಆಗಿದ್ರು ಕೂಡ ಅವರು ಅಪ್ಪ ಅಮ್ಮ ಬದುಕಿರೋವರೆಗೂ ಮಕ್ಕಳಿಗೆ ಉಪವಾಸದ ಊಟ ಅಂತ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಮಾಡ್ತಾರೆ, ನಿಮ್ಮ ಕಡೆ ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅಪ್ಪ ಅಮ್ಮ ನಮ್ಮನ್ನು ಉಪವಾಸದ ಊಟ ಕರೆಸಿದ್ದಾರೆ. ತಂಗಿ ಆಲ್ರೆಡಿ ನೆನ್ನೆನೇ ಬಂದಿದ್ಲು, ನಾನು ಇವತ್ತು ಬಂದಿದ್ದೀನಿ. ಸೊ ಅತ್ತೆಗೆ ಬೇರೆ ಹುಷಾರಿರಲಿಲ್ಲ. ಬಂದ ತಕ್ಷಣ ಇಲ್ಲಿ ಲಂಚ್ ಮುಗಿಸ್ಕೊಂಡು ಆಮೇಲೆ ಅತ್ತೆ ಮನೆಗೆ ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಸ್ವೀಟ್ಸ್ ಎಲ್ಲ ತಂದಿದ್ವಿ, ಕೊಟ್ಟು ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ತೀವಿ. ಲಡ್ಡುನ ಮಾತ್ರ ಕರ್ಕೊಂಡು ಹೋಗ್ತಾಯಿದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ತಂಗಿ, ತಮ್ಮ, ಅಪ್ಪ ಅಮ್ಮ ಎಲ್ಲರೂ ಜೊತೆ ಸೇರೋದೇ ಅಪರೂಪ. ಮದುವೆ ಆದಮೇಲಂತೂ ಈ ಥರ ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ದಿನ ನಾವು ಒಂದು ಕಡೆ ಸೇರ್ತೀವಿ. ಅದೇ ಒಂದು ಖುಷಿ ನಮಗೆ. ನಮ್ಮ ಅತ್ತೆಗೆ ಸ್ವಲ್ಪ ಕೈ ಏಟಾಗ್ಬಿಟ್ಟಿತ್ತು, ಹಾಗಾಗಿ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರೋಣ ಅಂದ್ಕೊಂಡು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಸೊ ನಾವು ಇಲ್ಲಿಗೆ ಬಂದ್ವಿ, ನೋಡ್ಕೊಂಡು ಸಂಜೆವರೆಗೂ ಕೂತಿದ್ದು. ಅಮ್ಮನ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಆದರೆ ಇಲ್ಲಿ ಅಡುಗೆ ಮಾಡ್ತಾಯಿದ್ರು, ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ನಮ್ಮ ಊರಿಗಿತ್ತು. ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಕೂತಿದ್ದೀವಿ. ನಾವು ಇಲ್ಲಿಂದ ಹೊರಟಾಗ್ಲೇ 6 ಗಂಟೆ ಆಗಿತ್ತು. ಮನೇಲಿ ಅಮ್ಮನ ಮನೇಲಿ ವಡೆ ಎಲ್ಲ ಮಾಡ್ತಾಯಿದ್ರು. ಉಪವಾಸದ ಊಟಕ್ಕೆ ಮೊದಲನೇ ದಿನ ಸ್ವೀಟು, ವಡೆ ಮತ್ತು ಒಬ್ಬಟ್ಟು ಏನಾದರೂ ಮಾಡ್ತಾರೆ. ಮಾರನೇ ದಿನ ನಾನ್ ವೆಜ್ ಮಾಡ್ತಾರೆ ನಮ್ಮ ಕಡೆ. ಹಾಗಾಗಿ ಅಮ್ಮ ಇಲ್ಲಿಗೆ ಬನ್ನಿ ಊಟಕ್ಕೆ ಅಂತ ಹೇಳಿದರು. ಆದರೆ ಇವರು ಇಲ್ಲಿ ಸ್ವಲ್ಪ ತಿನ್ಕೊಂಡು ಹೋಗಿ ಊಟನ, ಅಲ್ಲೋಗಿ ವಡೆ ಎಲ್ಲ ತಿನ್ನೋರಂತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಜಾರು ಮಾಡಬಾರ್ದು ಅಂತೇಳಿ ಇವಾಗ ನಾವು ಊಟ ಮಾಡ್ಕೊಂಡು ಹೋಗೋಕ್ಕೆ ಅಂತ ಕೂತಿದ್ದೀವಿ. ನಾನು ನಿಮಗೆ ನಮ್ಮ ಅತ್ತೆ ಕೈ ತೋರಿಸ್ತೀನಿ, ಬಿದ್ದಿರೋದು ಪಾಪ ಎಷ್ಟು ಏಟ್ ಮಾಡ್ಕೊಬಿಟ್ಟಿದ್ದಾರೆ ನೋಡಿ. ಅವರೆಲ್ಲ ನಿಮ್ಮ ತಂಗಿನಿಯೇ, ಶಾಂತನ್ಗೆ ಅವ್ರಿಗೆಲ್ಲ ತೋರ್ಸೋಕೆ ಅವರೇ ಬಂದಾರೇನೋ ಇಲ್ಲ ಗೊತ್ತು. ಅಮ್ಮಂಗೆ ಮಾತಾಡೋಕೆ ಸಿಗಲಿಲ್ಲ, ಅವರೇ ಬಂದಾರೇನೋ ಮೋಸ್ಟ್ಲಿ. ವಿಕ್ಸು ನೋಡ್ಕೋಬೇಕಾರ ಇದ್ಕೊಬಿಟ್ಟೆ ನೋಡು, ಅದೇ ಹಂಗೆ ಮಾಡ್ತಾನೆ. ಇಲ್ವಂತೆ ಏನಾಯ್ತು, ಚೈತಿ ಅನ್ಕೊಂಡದ್ನೆ. ನಿಮ್ಮ ಅಮ್ಮ 15 ನಿಮ್ಮ ಮಾಮ ಜೊತೆ ಬಾ, ನಾ ಚೇತಕಕ್ಕೆ ಹೋಯ್ತು ಈಗ. ಆಯ್ತು ಹೋದ್ಯಾ? ಸರಿ, ಅದೇ ಸ್ಕೂಟ್ರ್ ಕುದುರಿಸಿದಾಗ ಜನನ ಮುತ್ಕೊಂಡು ಅದ್ಯಾಕೆ ಮಾವ ಬೇಕು ಅಂತ ಹೇಳ್ತಿದ್ದೆ ಕೇಳು. ಮಾವ ಬೇಕು ಅಂದ. ನಂಗೆ ಮಾವ ಬೇಕು, ಮಾವನ್ ಕರೆಸ್ರಿ. ಅವ್ರು ನಗ್ತವ್ರೆ, ಅವ್ರ ಮಾವನಂತೆ ಕರೆಸ್ಬಿಟ್ರಿ, ಮಗ ಹುಚ್ಚೋಯ್ಕೊಬಿಟ್ಟದೆ ಅಂತಂದು. ಹೆಂಗಪ್ಪ ಅತ್ತಿಚ್ರೆ
ಹೇಳು ಹೆಂಗತ್ತ ಹೆಂಗತ್ತೆ ಹೇಳ್ಬಿಡು. ಹೇಳು ಬೇಗ. ಅಲ್ಲ ಹೆಂಗ್ ಕಳ್ತಿದ್ದೆ ಹೇಳ್ಬಿಡು. ಹಿಂಗತ್ತ ಹಿಂಗೆ ಬಾಯಿ ಬೀಳಾಕಂದು. ಸೊ ನಾವು ಅತ್ತೆ ಮನೆಯಿಂದ ವಾಪಸ್ಸು ಊರಿಗೆ ಹೊರಟ್ವಿ. ಇಲ್ಲಿ ನನ್ನ ತಂಗಿ ಟ್ಯೂಷನ್ಗೆ ಕಳಿಸಿದ್ಲು ಮಗನ್ನ. ಬರಬೇಕಾದ್ರೆ ಅಂದವೇ ಮಗನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ಲಲ್ಲ, ಅವ್ನು ಇನ್ನೂ ಟ್ಯೂಷನಿಂದ ಬಂದಿರಲಿಲ್ಲ. ಹಾಗಾಗಿ ಅಂಗಡಿ ಹತ್ರ ಬಂದು ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ನನ್ನ ಮಗನಿಗೆ ನನ್ನ ತಮ್ಮನ ಕಂಡ್ರೆ ತುಂಬಾ ಪ್ರೀತಿ. ಅವನ ಅಪ್ಪ ಅಮ್ಮನ ಎಷ್ಟು ಇಷ್ಟಪಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಕನಸಲ್ಲೂ ಕೂಡ ಕನ್ವರಿಸ್ತಾನೆ ಮಾವ ಅಂತ. ಅಷ್ಟು ಇಷ್ಟಪಡ್ತಾನೆ ನನ್ನ ಮಗ. ಸೊ ಹಾಗಾಗಿ ಇವನು ಏನಾದರೂ ಒಂದು ಏಟ್ ಮಾಡ್ಕೊಂಡ್ರೆ ಸಾಕು ನಮ್ಮ ಮಾವ ಮಾವ ಅಂತ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಹೇಳ್ತಾ ಇದೆ ಇವನು ಮಾಡೋ ಆ್ಯಕ್ಟಿವಿಟೀಸ್ ಎಲ್ಲ ಊರಲ್ಲಿ. ಕುತ್ಕೊಂಡು ಅವನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ನಂತರ ನಾವು ಮನೆಗೆ ಬರುವಷ್ಟರಲ್ಲೇ 8 ಗಂಟೆ ಆಗಿತ್ತು. ಅಷ್ಟರಲ್ಲಿ ಮಂಜ ರಾಜ ಅವರೆಲ್ಲ ಊಟ ಮಾಡ್ತಾಯಿದ್ರು. ಊಟದ ಟೈಮ್ ಆಗಿತ್ತು. ಒಟ್ಟಿನಲ್ಲಿ 8-8:15 ಆಗಿತ್ತು. ನಮ್ಮನೇಲಿ ಇವತ್ತು ವಡೆ ಪಾಯಸ ಎಲ್ಲ ಮಾಡಿದ್ದಾರೆ. ಸೊ ನನ್ನ ತಂಗಿ ಹೇಳ್ತಾ ಇದ್ದಾಳೆ ನೋಡಿ, ದಿವ್ಯ ಬಂದ ತಕ್ಷಣವೇ ವೀಡಿಯೋ ಮಾಡ್ತಾಳೆ ಅಮ್ಮ ಅಂತ ಹೇಳ್ತಿಲ್ಲಂತೆ. ನಾನು ಬಂದ ತಕ್ಷಣವೇ ಅಮ್ಮನಿಗೆ ಹೇಳ್ತಾ ಇದ್ದಾಳೆ, ಅಮ್ಮ ನಾನು ಹೇಳಿಲ್ವಾ ಇದೇ ನಡೆಯುತ್ತೆ ಅಂತ ಹೇಳಿಲ್ವಾ ಅಂತ ನನ್ನ ಅಮ್ಮಂಗೆ ಹೇಳ್ತಾ ಇದ್ಲು. ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದಿರೋದ್ರಿಂದ ನಾವಿಲ್ಲಿ ಹೊಟ್ಟೆ ಏನೂ ಹಸುವಾಗಲಿಲ್ಲ. ಆದರೆ ಸ್ವಲ್ಪ ಪಾಯಸ ಮತ್ತು ವಡೆನ ತಿಂದ್ಕೊಂಡ್ವಿ. ಮತ್ತು ನಮ್ಮ ಕಡೆ ಉಪವಾಸದ ಊಟ ಎಲ್ಲ ಮಾಡಿದ್ರೆ ಜಸ್ಟು ಸಿಹಿ ಊಟ ಮತ್ತು ಖಾರ ಊಟ ಮಾಡೋದಷ್ಟೇ ಅಲ್ಲ, ಏನಾದ್ರೂ ತಿಂಡಿನೂ ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ಅಮ್ಮ ಬೇಗ ಬೇಗ ಊಟ ಮುಗಿಸ್ಕೊಂಡ್ರೆ ನಿಪ್ಪಟ್ಟಿಗೆಲ್ಲ ರೆಡಿ ಮಾಡಿದ್ರು. ನಿಪ್ಪಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಎಲ್ಲ ಸೇರ್ಕೊಂಡು ಮಾಡ್ಕೊಂಡ್ರೆ ಬೇಗನೆ ಆಗುತ್ತೆ ಅಂತೇಳಿ ಇವಾಗ ರೆಡಿ ಮಾಡ್ಕೋಬೇಕು ನಾವು. ನಮ್ಮ ಮನೇಲಿ ಇವತ್ತು ಒಂದು ಸಣ್ಣ ಜಾತ್ರೆ ನಡೆಯುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ 4 ಜನ ಮಕ್ಕಳು ಸೇರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಣ್ಣನ ಮಕ್ಕಳು ಕೂಡ 2 ಇದ್ದಾರೆ. 6 ಜನ ಸೇರ್ಕೊಂಡ್ರಂತೂ ಮೊದಲೇ ಮೋಲ್ಡ್ ಮನೆ ಒಳ್ಳೆ ಎಕ್ಕೋ ಹೊಡೆಯುತ್ತೆ, ಚೆನ್ನಾಗಿ ಕಿರ್ಚಾಡ್ತಾ ಇದ್ದಾರೆ ಮನೆ ಒಳಗಡೆ. ಆದರೆ ಇವತ್ತೊಂದಿನ ಅಷ್ಟೇ. ನಾಳೆ ನಮ್ಮಿಬ್ಬರು ಮಕ್ಕಳು ಖಾಲಿ ಆಗ್ತಾರೆ. ನಾಳಿದ್ದು ನನ್ನ ತಂಗಿ ಮಕ್ಕಳು ಕೂಡ ಊರಿಗೆ ಹೊಟ್ಟೋಗ್ತಾರೆ. ಸೊ ಮಕ್ಕಳು ಹೆಂಗಾದರೂ ಆಡ್ಕೊಳ್ಳಿ ಅಂತ ಯಾರು ಏನು ಹೊಡಿತಾ ಇಲ್ಲ ಅವ್ರಿಗೆ. ಹೆಂಗಾದರೂ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಮಕ್ಳಿಗೊಂಥರ ನಾವು ಅಷ್ಟೇ ಅಲ್ವಾ, ಚಿಕ್ಕವರಿದ್ದಾಗ ಅಜ್ಜಿ ಮನೆಗೆ ಹೋದ್ರೆ ಸಾಕು, ಅಜ್ಜಿ ತಾತ ಎಷ್ಟೇ ಬೈಲಿ ನಾವು ಆಟ ಆಡೋದು ಆಟ ಆಡ್ತಾನೇ ಇರ್ತೀವಿ. ಇವಳಂತೂ ನಮ್ಮ ಮನೆ ಪ್ರಿನ್ಸಸ್. ನನ್ನ ಮಗಳು ಎಷ್ಟು ಮುದ್ದು ಅಂದರೆ ಅವಳು ನನ್ನ ವೀಡಿಯೋ ಆನ್ ಮಾಡಿದ್ರೆ ಸಾಕು ವೀಡಿಯೋಗೆ ಚೆನ್ನಾಗೇ ಫೋಸ್ ಕೊಡ್ತಿದ್ಲು. ನನ್ನನ್ನು ತೆಗಿ ದೊಡ್ಡಮ್ಮ, ವಿಡಿಯೋ ಮಾಡೋ ದೊಡ್ಡಮ್ಮ. ಇವರು ಈ ರೀತಿ ಕಿರ್ಚಾಡ್ಬೇಕಾದ್ರೆ ನಾವೇನಾದರೂ ಹೋಗಿ ಹೊಡಿಯೋದು ಬೈಯೋದು ಮಾಡಿದ್ರೆ ಇವರ ಬಾಲ್ಯತನೇ ನಾವು ಕಿತ್ಕೊಳ್ಳೋ ಥರ ಆಗುತ್ತೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಬರೀ ಬೀದಿಲೇ ಆಟ ಆಡ್ತಿದ್ರು ಮಕ್ಳುಗಳು. ಆದರೆ ಈಗ ನಾವು ಬೀದಿಗೆಲ್ಲ ಬಿಡಲ್ಲ. ಅಟ್ಲೀಸ್ಟ್ ಮನೇಲಾದರೂ ಆಟ ಆಡೋಕ್ಕೆ ಮಕ್ಕಳಿಗೆ ಫ್ರೀಡಮ್ ಬಿಡಬೇಕಲ್ವ. ಹಾಗಾಗಿ ನಾವು 1-2 ದಿನ ಅಮ್ಮನ ಮನೇಲಿ ಇರೋದಕ್ಕೆ ಅಂತ ಬಂದಾಗ ಮಕ್ಕಳು ಎಷ್ಟಾದರೂ ಕಿರಿಸ್ಲಿ, ನಾವಂತೂ ಮಾತಾಡಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಗುಬ್ಬಿ ಮತ್ತು ಲಡ್ಡು ಇಬ್ಬರು ಕೂಡ ನಮ್ಮ ಮನೆಯವ್ರಿಗೆ ಕಾಲೊತ್ತಾ ಇದ್ದಾರೆ. ಏನೋ ನೈಸ್ ಮಾಡ್ತಾ ಇದ್ದಾರೆ ಕಾಲೊತ್ಕೊಂಡು ಅವ್ರಿಗೆ. ಆಲ್ಮೋಸ್ಟ್ ಈಗ ಎಲ್ಲರದು ಊಟ ಮುಗೀತು. ನಾವು ಅತ್ತೆ ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಊಟ ಮಾಡಿಲ್ಲ, ಜಸ್ಟ್ ವಡೆ ಪಾಯಸ ತಿಂದ್ವಿ. ಅಮ್ಮ ಮತ್ತು ಪುಟ್ಟಿ ಇನ್ನೂ ಊಟ ಮಾಡಿಲ್ಲ. ಯಾಕಂದರೆ ನನ್ನ ತಮ್ಮ ಬರೋವರೆಗೂ ನಮ್ಮ ಅಮ್ಮ ಅಂತೂ 11 ಗಂಟೆ ರಾತ್ರಿ ಆಗಲಿ ಊಟ ಮಾಡಲ್ಲ. ಮಗ ಬಂದಮೇಲೆ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಅಷ್ಟರಲ್ಲಿ ಅಮ್ಮ ನಿಪ್ಪಟ್ಟು ಹಿಟ್ಟೆಲ್ಲ ರೆಡಿ ಮಾಡ್ಕೊಡ್ತೀನಿ, ನೀನು ನಿಪ್ಪಟ್ಟು ಮಾಡ್ತಾರೋ ಅಷ್ಟರಲ್ಲಿ ನಾವು ಜಾಯ್ನ್ ಆಗ್ತೀವಿ ಅಂತೇಳಿ ಇವಾಗ ಇಬ್ಬರು ಮಾತಾಡಿಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದಾರೆ. ನನ್ನ ತಂಗಿ ಮನೇಲಿ ಹಬ್ಬ ಮಾಡಬೇಕಾದ್ರೆ ನಿಪ್ಪಟ್ಟನ್ನ ಮಾಡ್ತಾರೆ. ಸೊ ಅವರು ಹೆಸರು ಬೇಳೆ, ಉದ್ದಿನ ಬೇಳೆ ಎಲ್ಲನೂ ರುಬ್ಬಿಟ್ಟು ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತಂತೆ. ಅಮ್ಮ ಹಾಗಾಗಿ ಆ ರೀತಿ ಮಾಡೋಣ, ಒಂದೇ ಥರ ಮಾಡೋದು ಬೇಡ, ಸ್ವಲ್ಪ ಸ್ಪೆಷಲ್ ಟೇಸ್ಟ್ ಕೊಡೋಣ ಅಂತೇಳಿ ಅಮ್ಮ ರೆಡಿ ಮಾಡ್ತಾಯಿದ್ದಾರೆ. ಸೊ ನನಗೂ ಸ್ವಲ್ಪ ಹೊಸ್ತು ಅನಿಸ್ತು. ಹೊಸ ಟೇಸ್ಟ್ ನೋಡೋಕೆ ಎಲ್ಲರೂ ಇಷ್ಟಪಡ್ತಾರಲ್ವ, ಹಾಗಾಗಿ ಇಬ್ಬರು ಮಾತಾಡಿಕೊಂಡು ರೆಡಿ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಮೊದಲು ಚಿರೋಟಿ ಮತ್ತು ರವೆ ಉಂಡೆ, ನಿಪ್ಪಟ್ಟು 3 ಮಾಡ್ಕೊಡೋಣ ಅಂತ ಅಮ್ಮನ ಐಡಿಯಾ ಇದ್ದಿದ್ದು. ಆದರೆ ನಾವು ಬಂದು ಬೇಡ ಅಂತ ಹೇಳಿದ್ವಿ. ಯಾಕಂದರೆ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವರಿಗೆ 3 ಥರ 5 ಥರ ಸ್ವೀಟ್ಸ್ನ ಮಾಡ್ಕೊಡೋದು ಒಂದು ಸಂಪ್ರದಾಯ. ಇಷ್ಟೊಂದೆಲ್ಲ ರಿಸ್ಕ್ ತಗೋಬೇಡ ಅಮ್ಮ ಅಂತೇಳಿ ನಾವೇ ಕ್ಯಾನ್ಸಲ್ ಮಾಡಿಸಿದ್ವಿ. ನಿಪ್ಪಟ್ಟು ಸಾಕು, ಸ್ವೀಟ್ ಎಲ್ಲ ಬೇಡ ಅಂತೇಳಿ. ಯಾಕಂದರೆ ಮಾಡಿಕೊಡ್ತಾರೆ ಅಂತ ನಾವು ಅಷ್ಟು ಹಿಂಸೆ ಕೊಡಬಾರ್ದು ಅಮ್ಮಂಗೆ. ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಇದ್ದರೆ ರಾತ್ರಿ 11 ಗಂಟೆ ಗಂಟು ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥದ್ರಲ್ಲೂ ಹೆಣ್ಮಕ್ಳನ್ನ ಕರೆಸಿ ಅವರು ಬಾಣಿಸ್ತಾರಲ್ಲ, ಅದಕ್ಕೊಂದು ಸೆಲ್ಯೂಟ್ ಹೊಡಿಬೇಕು ಅಮ್ಮನಿಗೆ. ಯಾಕಂದರೆ ನಾನು ನರಸೀಪುರದಿಂದ ಬರಬೇಕಾದ್ರೆ ಉಪವಾಸ ಊಟಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಕಡೆ ಈ ಸಂಪ್ರದಾಯ ಎಲ್ಲ ಇಲ್ಲ, ಮದುವೆ ಆದ ಹೊಸ್ತ್ರಲ್ಲಿ ಮಾತ್ರ ಮಾಡೋದು ಅಂತ ಹೇಳಿದ್ರು. ಅವಾಗ ನಾವು ಅಂದ್ಕೋಬೇಕು ಅಪ್ಪ ಅಮ್ಮನ ಪ್ರೀತಿ ಎಂಥದ್ದು ಅಂತ. ಇಂಥ ಟೈಮ್ಗಳಲ್ಲಾದರೂ ಹೆಣ್ಮಕ್ಳನ್ನ ಕರೆದು ಊಟ ಹಾಕಿ ಒಂದಷ್ಟು ಪ್ರೀತಿನ ಹಂಚ್ತಾರಲ್ಲ, ಅದು ರಿಯಲಿ ಗ್ರೇಟ್ ಅನ್ಸುತ್ತೆ. ಸೊ ಈಗ ನನ್ನ ತಂಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಅಮ್ಮ ನನ್ನ ತಮ್ಮ ಬರೋವರೆಗೂ ಎಲ್ಲರೂ ಊಟ ಮಾಡಿದ್ರಲ್ಲ, ಪಾತ್ರೆ ಎಲ್ಲ ತೊಳ್ಕೊಂಡು ಹಸುಗೆ ಸ್ವಲ್ಪ ಹುಲ್ಲೆಲ್ಲ ಹಾಕ್ಬಿಟ್ಟು ಬರ್ತೀನಿ ಅಂತ ಇತ್ಲಿಗೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಕೂತ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಈಗ ತಿಂಡಿ ಮಾಡ್ತಾಯಿದ್ದೀನಿ. ನಿಪ್ಪಟ್ಟನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನೇ ಹೊತ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ಬೇಗ ಆದರೆ ಬೇಗ ಮುಗಿಯುತ್ತೆ, ನಿದ್ದೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಯಾಕಂದರೆ ಇವತ್ತು ಶನಿವಾರ, ಭಾನುವಾರ ನಾವು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗಬೇಕು. 12 ಗಂಟೆ ಗಂಟ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತೇಳಿ ನಾನು ರೆಡಿ ಮಾಡ್ತಾಯಿದ್ದೀನಿ.
ಅಷ್ಟರಲ್ಲಿ ನನ್ನ ತಮ್ಮನೂ ಕೂಡ ಬಂದ. ಅವನು ಅಂಗಡಿಗಳಲ್ಲಿ ಫ್ರೆಂಡ್ಸ್ ನೀವು ನಿಪ್ಪಟ್ಟು ನೋಡಿರ್ಬೋದು, ಅದು ಒಂದೇ ಸೈಜಲ್ಲಿ ಇರುತ್ತೆ. ಮತ್ತು ಆ ಕಡೆ ಈ ಕಡೆ ಉದ್ದ ತುಂಡ ಆ ಥರ ಎಲ್ಲ ಇರಲ್ಲ. ಆ ರೀತಿ ಮಾಡೋಣ, ಒಂದು ಕ್ಯಾಪಲ್ಲಿ ನಿಪ್ಪಟ್ಟು ಹೊತ್ಬಿಟ್ಟು ಒಂದು ಕ್ಯಾಪಲ್ಲಿ ಒಂದು ಸೇಬ್ ತರೋಣ ಅಂತೇಳಿ ಅವನು ಕೂತ್ಕೊಂಡ. ಸೊ ಅವನು ಯಾವ ಕೆಲಸನೂ ಮನೇಲಿ ಮಾಡಿಕೊಡಲ್ಲ, ಆದರೆ ಅಮ್ಮನಿಗೆ ಸ್ವಲ್ಪ ಹಸು ಕಟ್ಟಾಕೋದು ಆ ರೀತಿ ಎಲ್ಲ ಹೆಲ್ಪ್ ಮಾಡ್ತಾನೆ. ಇವಾಗ ಎಲ್ಲರೂ ಸೇರಿದ್ದೀವಲ್ವ ಒಂದು ಕಡೆ, ನನ್ನ ತಂಗಿ ನಾನು ಎಲ್ಲ, ಅವನಿಗೂ ಖುಷಿ ಅಕ್ಕಂದಿರೆಲ್ಲ ಬಂದಿದ್ದಾರೆ ಅಂತ. ಸೊ ದಿವ್ಯ ಈ ರೀತಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಕ್ಯಾಪ್ ತಂದು ಇವಾಗ ಟ್ರೈ ಮಾಡ್ತಾ ಇದ್ದಾನೆ. ನನ್ನ ತಂಗಿ ಹಾಗಾದರೂ ತುಂಬ ಇದೆ ನಿಪ್ಪಟ್ಟಿಟ್ಟು, ಈ ರೀತಿ ಎಲ್ಲ ಮಾಡ್ಕೊಂಡು ಹೋದರೆ ರಾತ್ರಿ ಇಡೀ ಮಾಡಬೇಕಾಗುತ್ತೆ, ನಾನಂತೂ ಬರಲ್ಲ ನಿಮ್ಮ ಹೆಲ್ಪ್ಗೆ, ದಯವಿಟ್ಟು ಅದು ಮಿಷಿನಲ್ಲಿ ಒತ್ಬಿಟ್ಟು ಹಾಕಿ ಅಂತ ಅವಳು ಹೇಳ್ತಾ ಇದ್ದಾರೆ. ಆದರೆ ನನ್ನ ತಮ್ಮ ಕೇಳ್ತಾ ಇಲ್ಲ, ಬಾಯಿ ಮುಚ್ಕೊಂಡು ಬಂದು ಮಾಡಬಾರೆ, ನಾನು ಕೂತ್ಕೊಂಡಿಲ್ವಾ ಊಟನೂ ಮಾಡಿಲ್ಲ ಅಂತ ಅವನು ಆಗ್ತಾ ಇದ್ದಾನೆ. ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ನೋಡಿ, ತುಂಬ ಖುಷಿಯಾಗುತ್ತೆ. ಮತ್ತು ಅಮ್ಮ ಇದಕ್ಕೆ ಡಾಲ್ಡಾ ಏನು ಮಿಕ್ಸ್ ಮಾಡಿಲ್ಲ, ಜಸ್ಟು ಊಟದ ಎಣ್ಣೆ ಅಷ್ಟೇ ಹಿಟ್ಟನ್ನ ರೆಡಿ ಮಾಡಬೇಕಾದ್ರೆ ಹಾಕಿರುವಂಥದ್ದು. ತುಂಬ ಚೆನ್ನಾಗಿ ಸ್ಮೂತಾಗಿ ಬಂತು. ಯಾರಾದರೂ ನಿಪ್ಪಟ್ಟು ಮಾಡಬೇಕು ಅನ್ನೋರು ಈ ರೀತಿ ಟ್ರೈ ಮಾಡಿ. ಸ್ವಲ್ಪ ಜೀರಿಗೆ, ಮೆಣಸು, ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿನ ಅರ್ಧಂಬರ್ಧ ಪೌಡರ್ ಮಾಡಿ ಹಾಕಬೇಕು. ಮತ್ತು ಉದ್ದಿನಬೇಳೆ ಮತ್ತು ಹೆಸರು ಕಾಳನ್ನು ನೆನೆಸ್ಬಿಟ್ಟು, ನೆನೆಸೋದಲ್ಲ, ಒಂದೆರಡು ವಿಸಲ್ ಕೂಗಿಸ್ಬೇಕು. ಅದನ್ನು ಚೆನ್ನಾಗಿ ಸ್ಮ್ಯಾಸರಲ್ಲಿ ಸ್ಮ್ಯಾಶ್ ಮಾಡಿ ನಿಪ್ಪಟ್ಟು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ನಿಪ್ಪಟ್ಟು ಇಷ್ಟು ನೀಟಾಗಿ ಬರುತ್ತೆ ನೋಡಿ. ನಮಗಂತೂ ತುಂಬಾ ಖುಷಿ ಆಯಿತು. ಮಿನಿಮಮ್ ಅಂದರೆ ಇದನ್ನು ಒಂದು ತಿಂಗಳಾದ್ರೂ ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಈ ಚಳಿಗಾಲದಲ್ಲಿ ಹೇಳ್ಕೋಬೇಕು ಅಂದರೆ ಗಂಟ್ಲು ನೋವೆಲ್ಲ ತುಂಬ ಬರ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವು ಆದಷ್ಟು ಡಾಲ್ಡನ್ನ ಅವಾಯ್ಡ್ ಮಾಡಿ, ಇವು ಅಡುಗೆ ಎಣ್ಣೆನೇ ಹಾಕಿ ಏನೂ ಆಗೋಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಅಡುಗೆ ಎಣ್ಣೆನೇ ಯೂಸ್ ಮಾಡಿಕೊಂಡು ನಿಪ್ಪಟ್ಟು ಹಿಟ್ಟನ್ನು ರೆಡಿ ಮಾಡಿರೋದು. ಈಗ ಅಮ್ಮ, ನಾನು, ತಂಗಿ, ತಮ್ಮ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ನಿಪ್ಪಟ್ಟು ಮಾಡ್ತಾಯಿದ್ದೀವಿ. ಇವ್ರು ಎಷ್ಟೊತ್ತವರೆಗಿದ್ರು ಅಂದರೆ ನನ್ನ ತಂಗಿ ತಮ್ಮ ಒಂದು 10 ಗಂಟೆ ಇದ್ದರು. ಆಮೇಲೆ ಇಬ್ಬರೂ ನಿದ್ದೆ ಬರುತ್ತೆ ಅಂತ ಎದ್ದೊಟ್ಟೋದ್ರು. ಅಮ್ಮ ನಾನು ಇಬ್ಬರೂ 11 ಗಂಟೆ ಗಂಟನೂ ಕೂತ್ಕೊಂಡು ಮಾಡಿದ್ವಿ. ಹಿಟ್ಟು ತುಂಬ ಕಲಿಸ್ಬಿಟ್ಟಿತ್ತು ನಮ್ಮಮ್ಮನಿಗೆ. ಯಾಕಂದರೆ ಅಕ್ಕಪಕ್ಕದ ಮನೆಯವರು ಏನಾದರೂ ತಿಂಡಿ ಮಾಡಿದ್ರೆ ಸಾಕು ನಮ್ಮನೆಗೂ ಕೊಡ್ತಾ ಇರ್ತಾರೆ. ಸೊ ನಮ್ಮನೇಲಿ ಏನಾದರೂ ಮಾಡಿದ್ರೆ ಅವರು ಕೊಡಬೇಕಲ್ವ, ಒಬ್ಬರೇ ಮಾಡ್ಕೊಂಡು ತಿನ್ನೋದು ಹಳ್ಳಿಯವರ ಜೈಮಾನ ಅಲ್ಲ. ಹಾಗಾಗಿ ಅಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೊಡಬೇಕು ಸ್ವಲ್ಪ ಅಂತೇಳಿ ಅಮ್ಮ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ನಾವು ಈ ತಿಂಡಿ ಎಲ್ಲ ಮಾಡಿ ಮುಗಿಸುವಷ್ಟರಲ್ಲಿ 11 ಗಂಟೆ ಆಗ್ಬಿಟ್ಟಿತ್ತು. ಯಾಕಂದರೆ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು, ಗೌಡಿಗೆರೆ ಚಾಮುಂಡೇಶ್ವರಿಗೆ ಹೋಗಬೇಕು 5ನೇ ದಿನದ್ದು ವ್ರತ ಮಾಡೋದಕ್ಕೆ. ನನ್ನ ತಮ್ಮ ಬೇಗ ಹೋಗಿ ಮಲ್ಕೊಬಿಟ್ಟ, ನೀವು ಹೆಂಗಾದರೂ ಮಾಡ್ಕೊಳ್ಳಿ, ನನಗಂತೂ ನಿದ್ದೆಗಿಡೋಕ್ಕಾಗಲ್ಲ ಅಂತೇಳಿ. ಅಮ್ಮ ಹಿಟ್ಟು ಬೇರೆ ಜಾಸ್ತಿ ಮಾಡಿದ್ರಲ್ವ, ಅವನು ಫ್ರಿಜ್ಜಲ್ಲಿ ಇಟ್ಬಿಡಿ, ನಾಳೆ ಸಂಜೆ ಮಾಡ್ಕೊಳ್ಳೋರಂತೆ ಅಂತ ಹೇಳ್ದೆ. ಆದರೆ ಅಮ್ಮ ಕೂತಿದ್ದೀವಲ್ವ, ಬೇಗ ಮಾಡ್ಕೊಳ್ಳೋಣ, ನಾಳೆನೂ ಕೆಲಸ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು 11 ಗಂಟೆ ಗಂಟ ಕೂತ್ಕೊಂಡು ನಿಪ್ಪಟ್ಟನ್ನ ರೆಡಿ ಮಾಡಿದ್ವಿ. ನಿಪ್ಪಟ್ಟು ಬೇಗ ಬೆಂದ್ಬಿಡುತ್ತೆ, ಹಾಗಾಗಿ ಬೇಗನೆ ಆಯಿತು. ಸೊ ಫ್ರೆಂಡ್ಸ್, ಇದು ಬೆಳಿಗ್ಗೆ ಲಾಗು, ಅಂದರೆ ನಾನು ವೀಡಿಯೋನ ಎಂಡ್ ಮಾಡಿರಲಿಲ್ಲ, ಲೈವ್ಗೆ ಹೋಗಿದ್ದೆ ನಾನು. 5ನೇ ವೀಡಿಯೋನ ಯಾರಾದರೂ ಲೈವ್ಗೆ ಹೋಗಿದ್ದೆ, ಲೈವ್ ವೀಡಿಯೋದಲ್ಲಿ ನೀವು ಚೆಕ್ ಮಾಡಿದ್ರೆ ನನ್ನ ಗೌಡಿಗೆರೆ ಚಾಮುಂಡೇಶ್ವರಿಗೆ ಹೋಗಿದ್ದಂಥ ವೀಡಿಯೋ ನಿಮಗೆ ಸಿಗುತ್ತೆ. ಸೊ ಬೆಳಿಗ್ಗೆ ನಾವು ಪಲಾವ್ ಮಾಡ್ತಾಯಿದ್ದೀವಿ ಇವತ್ತು. ಅಮ್ಮನ ಮನೆಯಲ್ಲಿ ಆಳುಗಳು ಬೇರೆ ಇದ್ದರು, ಯಾಕಂದರೆ ಬಾಳೆ ನೆಡೋಕ್ಕೆ ಬಂದಿದ್ರು. ಅವರು ಕೂಡ ಒಂದು 5-6 ಜನ ಇದ್ದರು. ಎಲ್ಲರಿಗೂ ಸೇರ್ಕೊಳ್ಳೋ ಹಾಗೆ ಜಾಸ್ತಿನೇ ಪಲಾವ್ನ ರೆಡಿ ಮಾಡ್ತಿದ್ದಾಳೆ. ನನ್ನ ತಂಗಿ ಪಲಾವ್ ಅಷ್ಟೇ ಅಲ್ಲ, ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ನಾವು ಗೌಡಿಗೆರೆಗೆ ಹೋಗಿದ್ದು ಬಂದು ತರಕಾರಿ ಎಲ್ಲ ಕಟ್ ಮಾಡಿಕೊಟ್ವಿ, ಈಗ ರೆಡಿ ಮಾಡ್ತಾ ಇದ್ದಾಳೆ. ಎಷ್ಟು ಕೆ ಜಿ ಪ್ಯಾಕೆಟ್ ಅದು? 3 kg, 5 kg? ಎಷ್ಟು ಕೆ ಜಿ ಪ್ಯಾಕೆಟ್ ಅದು? ಇಲ್ಲಿ ಗುಬ್ಬಿ ಹಾಯ್ ಮಾಡು. ಕಿತ್ತಾಕ್ಬಿಟ್ಟ. ಬಾಸುಮತಿ ರೈಸ್
ನಾವಿಲ್ಲಿ ಅಡುಗೆಗೆ ರೆಡಿ ಮಾಡ್ತಾಯಿದ್ರೆ ನಮ್ಮ ಮಕ್ಕಳು ಇಲ್ಲೇ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ನನ್ನ ತಂಗಿ ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ. ನನ್ನ ತಂಗಿ ಮಕ್ಕಳಿಗೆ ನಾನು ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ. ನನ್ನ ಮಕ್ಕಳಿಗೆ ನನ್ನ ತಂಗಿ ಮಾಡೋ ಅಡುಗೆ ಅಂದರೆ ತುಂಬಾ ಇಷ್ಟಪಡ್ತವೆ. ಏನೋ ಗಮ್ಮ ಫ್ಲೇವರ್ ಬರ್ತೈತಲ್ಲ, ಏನೋ ಸ್ಪೆಷಲಾಗಿ ಮಾಡ್ತಾಯಿದ್ದೀರಾ ಅಂದ್ಕೊಂಡು ಇಲ್ಲಿಲ್ಲೇ ನಿಂತಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮಕ್ಕಳು ಗೋಡೆ ಮೇಲೆ ಕೂತ್ಕೊಂಡು ನನ್ನ ತಂಗಿ ಅಡುಗೆ ಮಾಡೋದನ್ನ ಮಾತಾಡ್ಕೊಂಡು ಇಲ್ಲಿ ಕೂತಿದ್ದಾವೆ. ಯಾಕಂದರೆ ರಾತ್ರಿ ನಿಪ್ಪಟ್ಟು ಮಾಡಬೇಕಾದ್ರೆ ಮಕ್ಕಳು ಅಷ್ಟೊತ್ತವರೆಗೂ ಎಚ್ಚರಾಗಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಅಮ್ಮ ಅಡುಗೆ ಮನೇಲಿ ಇಟ್ಟಿದ್ರಲ್ಲ, ಅದು ನೋಡ್ಕೊಂಡು ಎತ್ಕೊಂಡು ಆಟ ಆಡ್ಕೊಂಡು ತಿಂತ ಕೂತಿದ್ದಾರೆ ಇಲ್ಲಿ. ಸೊ ಫ್ರೆಂಡ್ಸ್, ಈ ರೀತಿ ಪಲಾವ್ನು ಕೂಡ ನೀವು ರೆಡಿ ಮಾಡ್ಕೋಬೋದು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದಾಳೆ ನನ್ನ ತಂಗಿ ಪಲಾವ್ಗೆ. ನಾರ್ಮಲಾಗಿ ನಾವು ಪಲಾವ್ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ನಾವು ಗ್ರೈಂಡ್ ಮಾಡ್ತೀವಿ. ಆದರೆ ಈ ಒಂದು ಸ್ವಲ್ಪ ವೆರೈಟಿಯಾಗಿ ಮಾಡಿದ್ದಾಳೆ ನನ್ನ ತಂಗಿ ಪಲಾವ್ನ. ನೀವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಒಣಮೆಣ್ಸಿಕಾಯಿ ಮತ್ತು ಬ್ಯಾಡಿಗೆ ಮೆಣಸಿಕಾಯಿ ಅಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಮಸಾಲೆಗೆ. ಈರುಳ್ಳಿ ಟೊಮೊಟೊ ತರಕಾರಿ ಇಲ್ಲ ಅಂದರೂ ನಡೆಯುತ್ತೆ. ಮತ್ತು ಸ್ವಲ್ಪ ಬೇಯಬೇಕಾದ್ರೆ ಸ್ವಲ್ಪ ಕಡಲೆ ಬೀಜ ಕಸ್ತೂರಿ ಮೇಥಿ ಎಲ್ಲನೂ ಹಾಕ್ಕೊಂಡ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇವತ್ತು ಒಂಥರ ಹೊಸ ಫ್ಲೇವರ್ ಟೇಸ್ಟ್ ನೋಡಿದೆ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಏನಾದರೂ ನನ್ನ ತಂಗಿ ಹೊಸ್ದಾಗಿ ಟ್ರೈ ಮಾಡಿದ್ರೆ ನಾನು ಹೇಳಿಸ್ಕೊಂಡು ನಮ್ಮನೇಲಿ ನಾನು ಟ್ರೈ ಮಾಡ್ತೀನಿ. ನಾನೊಂದು ಲಾಸ್ಟ್ ವಿಡಿಯೋ ಅಂದರೆ 2ನೇ ಆಷಾಢ ಶುಕ್ರವಾರ ವಿಡಿಯೋದಲ್ಲಿ ಪಲಾವ್ ಮಾಡಿದ್ನಲ್ಲ, ಅದೇ ಇದನ್ನೇ ನೋಡಿಕೊಂಡು ನಾನು ನಮ್ಮನೇಲಿ ಟ್ರೈ ಮಾಡಿದ್ದು. ಸೊ ರಿಸಲ್ಟ್ ಅಂತೂ ಸೂಪರಾಗಿ ಬಂತು. ಈಗ ಪಲಾವ್ ಅಂತೂ ರೆಡಿ ಆಯಿತು, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಬಾಸುಮತಿ ರೈಸಲ್ಲಿ ಮಾಡಿರುವಂಥ ಪಲಾವು ಸಖತ್ತಾಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮನೇಲಿ. ಯಾಕಂದರೆ ಒಂದೇ ಥರ ಗ್ರೀನ್ ಪಲಾವ್ ರೆಡ್ ಪಲಾವ್ ಅಂತ ಟ್ರೈ ಮಾಡ್ತಾ ಇರ್ತೀವಲ್ವ, ಈ ರೀತಿ ಒಂದ್ಸರಿ ಹೊಸ ಟೇಸ್ಟ್ನ ನಾವು ನೋಡಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪನೂ ಕೂಡ ಅವಳು ಕಾಯಿ ಪೌಡರ್ನ ಹಾಕಲಿಲ್ಲ. ಯಾಕಂದರೆ 5 ಜನ ಆಳುಗಳು ಬಂದಿದ್ದಾರೆ ನಮ್ಮ ಮನೆಗೆ, ಅವ್ರಿಗೂ ಸೇರಿಸಿ ಮಾಡಿರುವಂಥದ್ದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಹಾಕಿ ಅಂದರೆ ಜಾಸ್ತಿ ಜನಕ್ಕೆ ಮಾಡಿದ್ರು ಕೂಡ ಸ್ವಲ್ಪನೂ ಕಾಯಿ ಯೂಸ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಸೊ ತುಂಬಾ ಖುಷಿ ಆಯಿತು, ಒಂದು ಹೊಸ ಟೇಸ್ಟ್ ನೋಡಿದ್ವಿ ಅಂತೇಳಿ. ಈಗ ಮಕ್ಕಳಿಗೆಲ್ಲ ಊಟಕ್ಕೆ ಹಾಕೊಟ್ಟಿದ್ದೀವಿ, ಕುತ್ಕೊಂಡು ತಿಂತಾ ಇದ್ದಾರೆ. ನಮ್ಮ ಮನೇಲಿ 4 ಜನ ಮಕ್ಕಳು, ಜಾಸ್ತಿ ಜನ ಇದ್ದೀವಿ ಇವತ್ತು. ಹಾಗಾಗಿ ಎಲ್ಲರೂ ಪ್ಲೇಟ್ಸಲ್ಲೇ ತಿನ್ನೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಮಾತ್ರ ತಟ್ಟೆಗೆ ಹಾಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಈಗ ಪ್ಲೇಟಲ್ಲಿ ತಿಂಡಿ ಹಾಕೊಟ್ಟಿದ್ದೀವಿ. ಎಲ್ಲರೂ ಕೂತ್ಕೊಂಡು ಈಗ ಊಟ ಮಾಡ್ತಾಯಿದ್ದೀವಿ. ಮತ್ತು ಅಪ್ಪ ಅಷ್ಟರಲ್ಲಿ ಗದ್ದೆಯಿಂದ ಬಂದರು. ಆಳುಗಳಿಗೂ ಕೂಡ ಈಗ ನನ್ನ ತಂಗಿ ಹಾಕ್ಕೊಡ್ತಾ ಇದ್ದಾಳೆ ಟಿಫನ್ನ. ಮಧ್ಯಾಹ್ನ ಆಳುಗಳಿಗೂ ಕೂಡ ಅಡುಗೆ ಮಾಡಬೇಕು. ಅಮ್ಮಂಗಂತೂ ತುಂಬಾ ಕೆಲಸ, ಹಾಗಾಗಿ ಅವ್ರಿಗೂ ಪ್ರಿಪೇರ್ ಮಾಡಬೇಕಲ್ವ. ನನ್ನ ತಮ್ಮ ಒಂದಿಷ್ಟು ಲೀಸ್ಟ್ ಹೇಳ್ಬಿಟ್ಟು ಹೋಗಿದ್ದ, ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಚಾಪ್ಸ್ ಮಾಡಿ ಅಂತೇಳಿ. ನನ್ನ ತಂಗಿಯ ಆಳುಗಳು ಬೇರೆ ಇದ್ದಾರೆ, ಎಲ್ಲರಿಗೂ ಸೇರಿ ಇಷ್ಟೊಂದು ಮಾಡೋಕ್ಕಾಗಲ್ಲ. ಜಸ್ಟು ಮಟನ್ ಸಾಂಬಾರು ಚಿಕನ್ ಚಾಪ್ಸ್ ಮಾಡೋಣ ಸಾಕು ಅಂತೇಳಿ ಇವಾಗ ಅಷ್ಟನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಯಾಕಂದರೆ ತುಂಬ ಕೆಲಸ ಇದ್ದಾಗ ಮತ್ತು ತುಂಬ ಜನ ಇದ್ದಾಗ ಎಲ್ಲನೂ ವೆರೈಟಿಯಾಗಿ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಸ್ಪೆಷಲ್ ಡೇ ಅಂದರೆ ಹಬ್ಬಗಳಲ್ಲಿ ಇದ್ದಾಗ ಮಾಡ್ಕೋಬೋದು, ನಾವಾಗಿದ್ದಾಗ ಎಲ್ಲನೂ ಮಾಡ್ಕೋಬೋದಿತ್ತು. ಮನೆ ಕೆಲಸ, ಅಮ್ಮ ಹಸು ಕರುಗಳೆಲ್ಲ ನೋಡ್ಕೋಬೇಕು. ಅಷ್ಟು ಬ್ಯುಸಿಲಿ ನಾವು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಕ್ಯಾನ್ಸಲ್ ಮಾಡಿ ಈಗ ಜಸ್ಟು ಚಿಕನ್ ಚಾಪ್ಸ್ ಮತ್ತು ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ನಾವು 3 ಗಂಟೆ ಅಷ್ಟರಲ್ಲಿ ಊರಿಗೆ ವಾಪಸ್ ಹೊರಡಬೇಕು. ಹಾಗಾಗಿ ಬೇಗ ಆಗಲಿ ಅಂತ ಇಷ್ಟನ್ನು ಮಾತ್ರ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಬೇರೆ ವಿಡಿಯೋನೂ ಕೂಡ ಅಂದರೆ ನನ್ನ ಬೇರೆ ವಿಡಿಯೋಗಳನ್ನೂ ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಹೇಗೆ ಮಾಡಿದ್ದೀನಿ ಆ ವಿಡಿಯೋನ ಅನ್ನೋದನ್ನು ನೀವು ವಾಚ್ ಮಾಡಿ ಕಾಮೆಂಟ್ ಮಾಡಿದ್ರೆ ಏನಾದರೂ ತಪ್ಪಾಗಿದ್ದರೆ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಲ್ವ, ಹಾಗಾಗಿ ಕೇಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್.